ನೋಡಿ ವಯಸ್ಸಾಗಿರೋರು ಅಮ್ಮ ಪಾಪ ಒಬ್ಬರೇ ಬ್ಯಾಗ್ ಎತ್ಕೊಂಡ್ಬರ್ತಾಯಿದ್ರು. ಸ್ವಲ್ಪ ದೂರ ಬಿಡೋಣ ಅಂತ ಎತ್ಕೊಂಡು ನೋಡೋಣ ಎಷ್ಟು ದೂರ ಆಗುತ್ತೆ. ಅವ್ರ ಮನೆಯವ್ರಿಗೂ ತಲುಪಿಸ್ಬಿಟ್ಟು ಮುಂದೆ ಬಂದಿದೆ. ನೋಡಿ ಹೆಂಗಿದೆ ಹೊಲ, ಸೂಪರಾಗಿದೆ. ಎಲ್ಲಿ ಅಂತ ಕೇಳ್ಬಿಡಿ, ಹೇಳಲ್ಲ. ಇಲ್ಲಾಂದರೆ ಇಲ್ಲೂ ಎಣ್ಣೆ ಬಾಟ್ಲು, ಪ್ಲಾಸ್ಟಿಕ್ ಕವರು, ಸಿಗರೇಟು ಎಲ್ಲ ಬಿಸಾಕ್ಬಿಡೋಗ್ತೀರ. There's supposed to be a road here. Let's figure it out. Yeah, this one. Oh yeah. I literally came through the bushes. It felt like there was no road, but there is a tiny overgrowth. Okay, there's a deep ditch there on my right hand side. Yeah, I'm voice expression ಕೊಡ್ತಾ ಇದ್ದೀನಿ ಅನ್ಕೊಂಡಿದ್ದೀರಾ? Camera ಕಾಣೋಂಗಿಲ್ಲ ಏನೆಲ್ಲ. I forgot my action camera, the SJ cam. ತರಬೇಕಿದ್ದು ಮರ್ತೋಗಿದೆ. ಒಂದು ಕೈ ತುಳಿಯೋಕ್ಕಾಗಲ್ಲಪ್ಪ. ಮಜಾ ಇರುತ್ತೆ ಇಂಥ ಕಡೆ ಓಡೋಕ್ಕೆ. ಆದರೆ ಅಬ್ಬ ಚಿಕ್ಕಂದ ಆದರೆ ಅಷ್ಟೇ. Technically even this is not an off-road. This is a road. What do you call? Very crude one. But it's a road. It's a paved road. When they say paved, it means there is a human intervention. ಇಂಥದ್ದೆಲ್ಲ ಆಫ್ ರೋಡ್ ಎಷ್ಟೊಂದು ಜನಕ್ಕೆ ಸೈಕಲ್ ಬೇಕಾ? ಯಾ, ನೈಸ್ ಪ್ಯಾಚ್, ನೈಸ್ ಚಾಕಿ ಪ್ಯಾಚ್. ಟು ಬಿ ಕೇರ್ಫುಲ್, ಪಂಚರ್ ಆದರೆ ಇಲ್ಲಿ ಹತ್ತಿರದಲ್ಲಿ ಯಾವುದಿಲ್ಲ. 30-35 ವರ್ಷದಿಂದ ಎಲ್ಲ ಹಿಂದಿದೆ ರೋಡ್ಗಳು ಅಲ್ಲಿ ರಸ್ತೆಗಳು. ಇವನ್ ವರ್ಸ್ ಇಸ್ ಅ ಬ್ಲೋ ಔಟ್. ಟೈರ್ ಇಡಮ್ ಅಂದರೆ ಮುಗಿದೋಯ್ಕತ್ತೆ. ಇಂಥ ರೋಡಲ್ಲೆಲ್ಲ ಒಂದು ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಸ್ಪೀಕರ್ ಓಡಿಸೋ ಅಂದರೆ ಓಕೆ ಓಕೆ ನೋ ವೇರ್ ಓಕೆ ಓವರ್ ದೇರ್ ಓಕೆ ಡೂ ಇಟ್ ಲೇಟರ್. ಓಕೆ, ದಿಸ್ ಈಸ್ ವೇರ್ ಐ ಹ್ಯಾಡ್ ಎಂಟರ್ಡ್. ಸೊ ಜಸ್ಟ್ ವಾಂಟ್ ಟು ಶೋ ಯು ದ overgrowth. ಮುಂದೆ ಲುಕ್, I don't think anybody passes through this. ಫುಲ್ಲು ಕಡ್ಡಿಗೆಲ್ಲ ಸಕ್ಕತ್ತಾಗಿಬಿಟ್ಟಿದೆ. ದಾರಿ ಅಂತಲೇ ಗೊತ್ತಾಗಲ್ಲ. ಈ ಸೈಕಲ್ನ ಲಾಕ್ಡೌನಲ್ಲಿ ಕಾರ್ ಡ್ರೈವಿಂಗ್ ಮಾಡಿ ದುಡ್ಡು ಸಂಪಾದನೆ ಮಾಡಿ ತೊಗೊಂಡು 3,000. That's it. Now it is almost open. ಈ ಸೈಕಲ್ ತಗೊಂಡ್ಮೇಲೆ ಒಂದು 3-4 ತಿಂಗಳು ಫುಡ್ ಡೆಲಿವರಿ ಮಾಡಿ ದುಡ್ಡು ಸಂಪಾದನೆ ಮಾಡಿ ನನ್ನ ಹಾಡಾಯ್ತು ದುಡ್ಡು ಉಂಗ್ರನ್ನ ಬಿಡಿಸ್ಕೊಂಡ್ರು ಮತ್ತೊಟ್ಟಿಂದ. ಓಕೆ, ಇವತ್ತಿಗೆ ಅಷ್ಟೇ. ಬಾಯ್ ಬಾಯ್. ಕತ್ಲಾಗಕ್ಕೆ ಮುಂಚೆ ಊರು ಸೇರ್ಕೊಳ್ಳೋಣ. ಸಬ್ಸ್ಕ್ರೈಬ್.